ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ನೆನ್ನೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಬಟ್ ಏನೋ ಸ್ವಲ್ಪ ಬಿಸಿ ಕಾರಣದಿಂದ ಮಾತಾಡೋದಕ್ಕಾಗಲ್ಲ ನಾನು ಮ್ಯಾಚ್ ಬೇರೆ ಸ್ಟಾರ್ಟ್ ಆಗಿತ್ತು ಸುಮ್ಮನೆ ಆದೆ ನೆನ್ನೆ ಏನು ಗುರು ಎದ್ದಿದ್ದು ರೊಚ್ಚಿಗೆ ಎದ್ಬಿಟ್ಟು ಅವರೆಲ್ಲ CSK ಫ್ಯಾನ್ಸ್ಗಳು ಹಂಗೇನೆ RCB ಮೇಲೆ RCB ಮೋಸ ಮಾಡ್ಬಿಟ್ಟಿದ್ರೆ RCB ಒಳಗೆ ಹಾಕೊಂಡ್ಬಿಟ್ಟಿದ್ರೆ RCB ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ RCB ಅಂಪೈರ್ ಜೊತೆ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಮ್ಯಾಚ್ನ ಸೋತಿರೋಂಥ ಫ್ರಸ್ಟ್ರೇಷನಲ್ಲಿ CSK ಫ್ಯಾನ್ಸ್ಗಳು ಪಾಪ ಬರ್ನಲ್ಲಿ ಇಟ್ಕೊಳ್ಳೋದನ್ನ ನೋಡಿದ್ವಿ ಬಟ್ ಈ ಸಲ ಫಿಕ್ಸಿಂಗ್ ಅಂತ ನಾವು ಅವ್ರಿಗೆ ಹೇಳ್ಬೇಕಾಗಿರೋದು ಅವ್ರು ನಮಗೆ ಹೇಳ್ತಾ ಇದ್ದಾರೆ ಒಂಥರ ರಿವರ್ಸ್ ಸೈಕಾಲಜಿನ ಅಪ್ಲೈ ಮಾಡ್ತಿದ್ದಾರೆ ನಮ್ಮ ಮೇಲೆ ಅಂತ ಹೇಳಬೇಕು ನಾವು ಯೂಶಲಿ ಹೇಳ್ತಾ ಇದ್ವಿ ಫಿಕ್ಸರ್ಸು ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ರೇಕ್ಸೋದು ಅಂದರೆ ಫ್ಯಾನ್ ಟು ಫ್ಯಾನ್ ರೇಕ್ಸು ಅಂಥದ್ದು ಇದು ನಾರ್ಮಲ್ ಕಾಮನ್ ಇದು ಬಟ್ ಅವರೇ ನಮಗೆ ಹೇಳ್ತಾ ಇದ್ದಾರೆ ಅಂತಾರೆ ನಾವು ಗೆದ್ಬಿಟ್ಟು ಏನೋ ಮಾತ್ರಕ್ಕೆ ಫಿಕ್ಸರ್ಸು ಹಂಗೆ ಹಿಂಗೆ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಿರೋ ನನಗೆ ಏನು ಗುರು ಇದು ಏನು ನನ್ನೆಲ್ಲ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದು ಇದೇನೇನೆ ಹೌದು ಔಟ್ ಇಲ್ಲ ಗೊತ್ತು ಡೆವಾಲ್ಡ್ ಬ್ರೇವಿಸ್ ಔಟ್ ಇಲ್ಲ ಅಲ್ಲಿ ಔಟ್ ಇಲ್ಲ ಲಗ್ಗಿ ಇಂಗಡಿ ಆಗ್ತಿತ್ತ ಬೋಲು ಎಷ್ಟನೇ ಓವರು 17ನೇ ಓವರ್ ಅಂತ ಕಾಣಿಸುತ್ತೆ 17ನೇ ಓವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳುತ್ತೆ ಅದರಲ್ಲಿ ಇವ್ರದ್ದು ಒಂದು ವಿಕೆಟ್ ಡೆವಾಲ್ಡ್ ಬ್ರೇವಿಸ್ ಅವ್ರದ್ದು ಬಂದ ತಕ್ಷಣ ಔಟ್ ಆಗೋರು ಡೆವಾಲ್ಡ್ ಬ್ರೇವಿಸು ಸೊ ಅಲ್ಲಿ ಏನಾಯಿತು ಅಂದ್ರೆ ಸೀನು LBW ಆದರು ನಿತಿನ್ ಮೆನನ್ ಅಂಪೈರು ಸೊ ಅವರು LBW ಕೊಟ್ಟರು ಔಟ್ ಕೊಟ್ಟರು ಇವ್ರು DRS ತಗೋಬೇಕಿತ್ತು ತಾನೆ DRS ಇವರು ತಗೊಳ್ದಂಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಂಪೈರ್ ಡಿಸಿಷನ್ ಔಟ್ ಕೊಟ್ಟಾದ್ಮೇಲೂ ಕೂಡ ಇವರು ಓಡ್ಕೊಂಡು 2 ರನ್ನ ಓಡೋ ಅಂತ ಇಂಟೆಂಟ್ ಇತ್ತು ಅಂತಂದ್ರೆ ಇವರಿಗೆ ಇವ್ರ ದಡ್ತನ ಯಾವ ಮಟ್ಟಿಗಿದೆ ಅಂತ CSK ಪ್ಲೇಯರ್ಸ್ದು ಅರ್ಥ ಮಾಡ್ಕೋಬೇಕು ಇವ್ರು ಅಂಪೈರ್ ಔಟ್ ಕೊಟ್ಟಿದ ತಕ್ಷಣ ಅಷ್ಟು ಕಾನ್ಫಿಡೆಂಟ್ ಆಗಿರೋರು ಇವ್ರು ರನ್ ಓಡೋ ಇಂಟೆಂಟ್ ಇರಬೇಕಿತ್ತು ಇವ್ರು ರನ್ ಗಳಿಸೋ ಅಂತ ಇಂಟೆಂಟ್ ಇರಬೇಕಾಯ್ತು ಅಂಪೈರ್ ಡಿಸಿಷನ್ ಕೊಟ್ಟಾಗಿದೆ ಆಲ್ರೆಡಿ ಅಂಪೈರ್ ಡಿಸೈಡ್ ಮಾಡೋ ಡೆಡ್ ಆದಂಗೇನೆ ಆಮೇಲೆ ಬಾಲ್ ಡೆಡ್ ಆದಂಗೇನೆ ಇವ್ರು ಓಡ್ತಾ ಬಿದ್ದವ್ರಲ್ಲಿ ಏನು ಗುರು ಇದು ಏನು ಸೀರಿಯಸ್ಲಿ ಹಂಗೆ ಅರ್ಥ ಆಗಲಿಲ್ಲ ಪಟ್ಟನಾಗಿ DRS ತಗೋಬೇಕಾಗಿತ್ತು ಅವರಲ್ಲಿ 25 ಸೆಕೆಂಡ್ ಆಗೈತೆ ಆಲ್ರೆಡಿ ಸ್ಟೇಡಿಯಮಲ್ಲಿ ಟೈಮರು ಆನ್ ಆಗಿರಲಿಲ್ವ ಅಂತ ಅದನ್ನು ನನಗೇನೋ ಗೊತ್ತಿಲ್ಲ ಸ್ಟೇಡಿಯಮಲ್ಲಿ ಟೈಮರ್ ಆನ್ ಆಗಿತ್ತು ಆಗಿರಲಿಲ್ವ ಅಂತ 15 ಸೆಕೆಂಡ್ ಏನು ಓಡುತ್ತೆ ಅಂಪೈರ್ ಡಿಸಿಷನ್ ಕೊಟ್ಟಿದ್ದು ನೆಕ್ಸ್ಟ್ ಸೆಕೆಂಡಿಂದ ಟೈಮರ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಇವ್ರು ಓಡ್ತಾ ಬಿದ್ದವ್ರು ನಾಯಿ ಓಡ್ತಾ ಬಿದ್ದವರಲ್ಲಿ ಇವರು ಪಟ್ಟನಾಗಿ DRSನ ತಗೊಳೋದಿರ್ಬೇಕಾ ಅಷ್ಟು ಕಾನ್ಫಿಡೆಂಟ್ ಆಗಿರೋರು ಓಡ್ತಾ ಬಿದ್ದಿರ್ಬೇಕಾ ಓಡಾದ್ಮೇಲೆ ಯೋಚನೆ ಮಾಡ್ತಾವ್ರೆ DRS ತಗೊಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬಿಟ್ಟು ತಗೊಳ್ಳೋ ಅಷ್ಟರಲ್ಲಿ 25 ಸೆಕೆಂಡು ಸಂಬೌಟ್ ಮಿಲಿ ಸೆಕೆಂಡ್ಸ್ ಆಗಿತ್ತಲ್ಲಿ ಸೊ ಅವಾಗ ಅಗ್ರಿ ಮಾಡಲಿಲ್ಲ ಆಗೋಗೈತೆ ಗುರು ಟೈಮು ನೀವು DRS ತಗೊಳಕ್ಕಾಗಲ್ಲ ಅಮಿಕಂಡ್ ನಡ್ರಪ್ಪ ಓಡ್ತಾ ಬಿದ್ದಿದ್ದೀರಾ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ 15 ಸೆಕೆಂಡ್ ಆಯಿತು ಹೋಗ್ರಿ ಅಂತ ಕಳಿಸಿದ್ರು ಅಷ್ಟೇ ಇದು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ರು CSK ಫ್ಯಾನ್ಸ್ಗಳು ಡೆವಾಲ್ಡ್ ಬ್ರೇವಿಸ್ ಏನೋ ಮಾಡ್ಬಿಟ್ರು ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು ಅಲ್ಲಿ ರ್ಯಾಪಿಡಾಗಿ ವಿಕೆಟ್ಸ್ಗಳು ಬಿದ್ದಿದ್ದನೇ ನಾವು ಸೋಲೋದಕ್ಕೆ ಕಾರಣವಾಯಿತು ಕಂಫರ್ಟಬಲ್ ಆಗಿದ್ವಿ ಆ ಒಂದು ಪೊಸಿಷನಲ್ಲಿ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿದ್ದನೇ ನಾವು ಕುಸ್ತಾ ಆಗಿದ್ದು ನಮಗೆ ಜೊತೆಗೆ ಶಿವಮ್ ದೂಬೆ ಅವರು ಲಾಸ್ಟ್ ಓವರ್ ಏನು 6ನ ಹೊಡೆದ್ರು ಸೊ ಅದನ್ನು ಕೂಡ ನೋಬಾಲ್ ಇತ್ತದು ಡೆಫಿನೆಟ್ಲಿ ನೋಬಾಲ್ ಇತ್ತು DRSನ ತೊಗೊಂಡ್ರು ಅದಕ್ಕೂ ಕೂಡ ಅಂಪೈರ್ ಏನಕ್ಕೆ ನೋಬಾಲ್ ಕೊಡಲಿಲ್ಲ ಇದಕ್ಕೆ ಅಂಪೈರ್ ನೋಬಾಲ್ ಕೊಡಬೇಕಾಗಿತ್ತು ಇದಕ್ಕೆ ಅದೇನು ಮಾಡ್ತಾಯಿದ್ರು ಅಲ್ಲಿ ಲೆಗ್ ಅಂಪೈರು ಕೊಡಬೇಕಾಗಿತ್ತು ತಾನೇ ನೋಬಾಲ್ನ ಏನು ಮಾಡ್ತಾಯಿದ್ದಾರೆ ಅಂಪೈರು ಅಷ್ಟು ಮೇಲ್ಗಡೆ ಬರ್ತಿದ್ದ ಬಾಲ್ ಗೊತ್ತಾಗಲ್ವ ಅವರಿಗೆ DRS ತೊಗೊಬೇಕಾ ನಾವು ಇದಕ್ಕೂ ಕೂಡ ಅಲ್ಲ DRS ಇರೋದೇನಕ್ಕೆ ಗುರು ಫಸ್ಟ್ ಆಫ್ ಆಲು ಡೌಟ್ ಇದೆ ತೊಗೊಳ್ಳಿ ಅಂತಲೇ DRS ಇಟ್ಟಿರೋದು DRS ತೊಗೊಂಡ್ರು ಆ ನೋಬಾಲ್ ಅಂತ ಡಿಕ್ಲೇರ್ ಆಯ್ತು ಅಲ್ಲಿ ಇಲ್ಲೂ DRS ಇತ್ತು ಇವರಿಗೆ ತೊಗೋಬೇಕಾಗಿತ್ತು ಪರ್ಫೆಕ್ಟ್ ಟೈಮಿಗೆ ತೊಗೋಬೇಕಾಗಿತ್ತು ಆ್ಯಂಡ್ ಇದು ನಾಟ್ ಔಟ್ ಇತ್ತು ಸಿಕ್ಕಾಪಟ್ಟೆ ಡೌನ್ ತಲೆಗೆ ಹೋಗ್ತಿತ್ತು ಅದು ಇಂಪ್ಯಾಕ್ಟೇ ಕೂಡ ಆಗಿರಲಿಲ್ಲ ಅಂಪೈರ್ ನಿತಿನ್ ಮೆನನ್ ಅವರ ಮಿಸ್ಟೇಕ್ ಹ್ಯೂಮನ್ ಇರೋರು ಸಿಕ್ಕಾಪಟ್ಟೆ ಸಲ ಅಂಪೈರಿಂಗಲ್ಲಿ ಹಾಗೆ ಆಗುತ್ತೆ ಇದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಹ್ಯೂಮನ್ ಎರರ್ ಅಂತ ಹೇಳಬೇಕು ಯಾಕಂದರೆ ಅದು ಇಂಪ್ಯಾಕ್ಟೇ ಇರಲಿಲ್ಲ ನಿತಿನ್ ಮೆನನ್ ಅವರು ಆ್ಯಂಗಲ್ ಆಗ್ತಿನೂ ಕೂಡ ಔಟ್ ಕೊಟ್ಟಿದ್ದು ಅದು ಅವರ ತಪ್ಪು ಬಟ್ DRS ಇತ್ತು ಇವ್ರ ಹತ್ರ ನಿತಿನ್ ಮೆನನ್ ಹೇಳ್ತಾರೆ DRS ಇತ್ತು ಗುರು ಏನೋ ಕೊಡ್ತಾ ಬಿದ್ದಿದ್ದೆ ನೀನು ತೊಗೊಬೋದಾಗಿತ್ತಲ್ವ DRSನ ಅಂತ ಅಂದ್ಬಿಟ್ಟು ಕಳಿಸಿದ್ರು ಇವ್ರು 25 ಸೆಕೆಂಡಿಗೆ ತೊಗೊಂಬಿಟ್ಟು DRSನ ಆಮೇಲೆ RCB ಫಿಕ್ಸ್ ಮಾಡ್ಕೊಬಿಟ್ಟವ್ರೆ ಹಂಗೆ ಮಾಡ್ಕೊಬಿಟ್ಟವ್ರೆ ಹಿಂಗೆ ಮಾಡ್ಕೊಂಬಿಟ್ಟವ್ರೆ ಅಂಪೈರ್ ಜೊತೆ ಹಂಗೆ ಮಾಡ್ಕೊಂಬಿಟ್ಟವ್ರೆ ಅಲ್ಲ ಗುರು ಬೋಲರ್ ಅಪೀಲೇ ಮಾಡಬಾರ್ದಾ ಇವ್ರ ಪ್ರಕಾರ ಅಂಪೈರ್ಗೆ ಅಪೀಲೇ ಮಾಡಬಾರ್ದಾ ಕಾಲಿಗೆ ಬಿತ್ತು ಅಂತಂದರೆ ಅದು ಅಪೀಲ್ ಮಾಡೋದು ಅವ್ರ ಕರ್ತವ್ಯ ಗುರು ಮಾಡ್ತಾರೆ ಅದು ಇಂಪ್ಯಾಕ್ಟ್ ಆಗಿದೆಯೋ ಬಿಟ್ಟಿದೆಯೋ ಅಪೀಲ್ ಮಾಡ್ತಾರೆ ಯಾಕೆ ಇವ್ರು CSK ಅವ್ರು ಮಾಡಲ್ವ ಅಪೀಲ್ನ ಕ್ಯಾಚ್ ಹಿಡಿದ್ರೋ ಬಿಟ್ಟಿಲ್ವೋ ಸುಮ್ಮನೆ ಎಡ್ಜ್ ಆಗಾಯ್ತೋ ಇಲ್ವೋ ಸುಮ್ಮನೆ ಅಪೀಲ್ ಮಾಡ್ತಾ ಇರ್ತಾರೆ ಹಂಗೆ ನಾವು ಮಾಡಬೇಕು ಕೊಟ್ಟರು ಅಷ್ಟೇನಲ್ಲಿ ಅದು ಅಂಪೈರ್ ಹ್ಯೂಮನ್ ಎರರು ನಾವೇನು ಮಾಡೋಕ್ಕಾಗುತ್ತೆ ಈ ಥರ ಎಷ್ಟೊಂದ್ಸಲಿ ನಮಗೂ ಆಗಿದೆ RCBಗೂ ಕೂಡ ಆಗಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್ಗಳಲ್ಲೇ ಆಗೋಗ್ಬಿಟ್ಟಿದೆ ಯಾಕೆ ಲಸಿತ್ ಮಲಿಂಗ ನೋ ಬಾಲ್ ಹಾಕಿದ್ದು ಗೊತ್ತಿಲ್ವಾ ನಮಗೆ ಇನ್ನೊಂದು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಹಂತದಲ್ಲಿ ಇದ್ವಿ ನಾವು ಸೊ ಅದೊಂದು ಮ್ಯಾಚೇ ಹೊರಟೋಗ್ಬಿಡ್ತು ನಮಗೆ ಸೋತ್ಬಿಟ್ಟು ಈಚೆ ಕಡೆ ಬಂದ್ಬಿಟ್ವಿ ನಾವು ಸೊ ಅಂಥ ಸ್ಟೇಜಲ್ಲೇ ಒಂಥರ ಇಂಪಾರ್ಟೆಂಟ್ ಮ್ಯಾಚ್ಗಳೇ ನಮಗೆ ಆಗಿದೆ ಹ್ಯೂಮನ್ ಎರರ್ಗಳು ಸೊ ಇಲ್ಲೂ ಕೂಡ ಆಗಿದೆ ಅಷ್ಟೇ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ರು ಬದನೆಕಾಯಿ ಮಾಡ್ಕೊಂಬಿಟ್ರು ಬೇಳೆಕಾಳು ಮಾಡ್ಕೊಂಬಿಟ್ರು ಹಂಗೆ ಹಿಂಗೆ ಅಂತ ಎಲ್ಲ ಸೌಂಡ್ ಮಾಡಿದ್ರೆ ನಮ್ಮ RCB ಫ್ಯಾನ್ಸ್ಗಳಿಗೂ ಬಲೆ ಗೊತ್ತು ಹೆಂಗೆ ಉರ್ಸ್ಬೇಕು ಅಂತ ಅದೊಂದು ಸಿಕ್ಕಾಪಟ್ಟೆ ಉರ್ಸಾಕ್ಬಿಟ್ಟಿದ್ದಾರೆ ಗುರು RCB ಫ್ಯಾನ್ಸ್ಗಳಂತೂ CSK ಫ್ಯಾನ್ಸ್ಗಳಿಗೆ ಲಾಸ್ಟ್ ಮ್ಯಾಚ್ ಸೋಲ್ತಾ ಇದ್ದಂಗೆ ಆ ಒಂದು ಕಲ್ಟ್ರ್ ಡ್ರೆಸ್ ಎಲ್ಲ ಇತ್ತಲ್ಲ ಅದು ಜೈಲ್ ಡ್ರೆಸ್ಸು ಅದನ್ನೆಲ್ಲ ಹಾಕೊಂಡೋಗಿ ಉರ್ಸಿದ್ದಾರೆ ಆಮೇಲೆ ಬೆಜಾನ್ ಉರ್ಸಿದ್ದಾರೆ ಅದಕ್ಕೋಸ್ಕರ ಇವ್ರು ಉರ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದು ಇದು ಅನ್ನೋ ಥರ ಎಲ್ಲ ಪೋಟ್ರೆ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ಅದು ಗೊತ್ತಿರೋದನ್ನೇ ಅಂಪೈರ್ ಹ್ಯೂಮನ್ ಎರರ್ ಆಗಿದೆ ಅಂತ
ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಮ್ಯಾಚ್ ಈ ಥರ ಆಗ್ತಾ ಇರ್ತವೆ. ಯಾಕೆ ಈ ಸೀಸನಲ್ಲಿ ಎಲ್ಲೂ ಹ್ಯೂಮನ್ ಎರರ್ ಆಗಿಲ್ಲ, ಯಾವ ಮ್ಯಾಚಲ್ಲೂ ಆಗೇ ಇಲ್ವಾ, ಅಂಪೈರ್ ಎರರ್ ಆಗೇ ಇಲ್ವಾ? ಖಂಡಿತ ಆಗಿದೆ, ಎಷ್ಟೊಂದು ಮ್ಯಾಚಲ್ಲಿ ಆಗಿದೆ. RCBನ ಫಿಕ್ಸ್ ಮಾಡ್ಕೊಬಿಟ್ಟವ್ರೆ ಅದು ಇದು ಅಂತೆಲ್ಲ ಹೇಳ್ತಿರಲ್ಲ ಗುರು. ನಾಚಿಕೆ ಆಗಬೇಕು ರಜ್ಜಿ, ನಾಚಿಕೆ ಆಗಬೇಕು. ನೆಟ್ಟಿಗೆ DRS ತಗೊಳಕ್ಕಾಗದೆ ನೀವು ಮಾಡಿರೋ ತಪ್ಪಿಂದ, ನೀವು ಮಾಡಿರೋ ಮಿಸ್ಟೇಕ್ಗಳಿಂದ ನಮ್ಮನ್ನ ಬ್ಲೇಮ್ ಮಾಡ್ತಾರಲ್ಲ. ಇವ್ರಿಗೆ ಹೇಳಿದ್ವ ನಾವು DRS ತಗೋಬೇಡ, ನೀವು ಓಡ್ತಾ ಬಿದ್ರು ನಾಯಿ ಓಡ್ದಂಗೆ ಓಡ್ತಾ ಇರೋ ಗುರು, ನೀನು ಅಂಪೈರ್ ಡಿಸಿಷನ್ ಕೊಟ್ಟಾದ್ಮೇಲೆ ಓಡ್ತಾ ಇರೋ ದಣ್ಣನ ಮಕ್ಕಳ ಅಂತ ಹೇಳಿದ್ವಿ ನಾವು. ಸೊ ಇವರು ಮಿಸ್ಟೇಕ್ ಮಾಡ್ಕೊಳೋದು, ರೂಲ್ಸ್ ಗೊತ್ತಿಲ್ದಂಗೆ, ಕ್ರಿಕೆಟಿಂಗ್ ರೂಲ್ಸ್ ಗೊತ್ತಿದ್ದಂಗೆ. ಆಮೇಲೆ RCB ಹಂಗೆ ಮಾಡ್ಕೊಬಿಟ್ಟವ್ರೆ, ಹಿಂಗೆ ಮಾಡ್ಕೊಬಿಟ್ಟವ್ರೆ, ಅಂಪೈರ್ನ ಹಂಗೆ ಬ್ಲೇಮ್ ಮಾಡೋದು, ಹಿಂಗೆ ಬ್ಲೇಮ್ ಮಾಡೋದು, ದುಡ್ಡು ಕೊಟ್ಬಿಟ್ಟವ್ರೆ, ಹಿಂಗೆ ಚಿಲ್ದ್ರೆ ಗುರು, ಸೀರಿಯಸ್ ಚಿಲ್ದ್ರೆ. ನಿಮ್ಗೇನು ಅನಿಸ್ತು? ಈ ಥರ ಸಿಕ್ಕಾಪಟ್ಟೆ ಟ್ರೆಂಡ್ ಆಯ್ತಲ್ಲ ನೆನೆ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.